ನಮ್ಮ ಪ್ರೀತಿ ಶುರುವಾಗಿದ್ದು ಒಂದು ಆಕಸ್ಮಿಕ ಕರೆಯಲ್ಲಿ. ಮುಖ ನೋಡದಿದ್ರೂ ಮನಸ್ಸುಗಳು ಬೆಸೆದಿದ್ದವು. ಜಾತಿ ಧರ್ಮಗಳ ಗೋಡೆ ಮೀರಿ ಮನೆಯವರ ವಿರೋಧವನ್ನೂ ಲೆಕ್ಕಿಸದೆ ನಾವು ಒಂದಾದೆವು. 6 ವರ್ಷಗಳ ಕಾಲ ನಮ್ಮ ಸಂಸಾರ ಒಂದು ಸುಂದರ ನಂದನವನದಂತಿತ್ತು. ಕಷ್ಟ ಸುಖ ಏನೇ ಇರಲಿ ಒಬ್ಬರಿಗೊಬ್ಬರು ನೆರಳಾಗಿ ಬದುಕಿದ್ದೆವು. ಆದರೆ ಕಾಲಚಕ್ರ ಉರುಳಿದಂತೆ ಈ ಸುಂದರ ಬದುಕಿಗೆ ಗ್ರಹಣ ಹಿಡಿಯಿತು. ಮನೆಯಲ್ಲಿ ತಂದೆಗೆ ವಯಸ್ಸಾಯಿತೆಂದು ಅವರ ಕಟ್ಟಡ ನಿರ್ಮಾಣದ ಕೆಲಸವನ್ನು ನೋಡಿಕೊಳ್ಳಲು ನನ್ನ ಪತಿ ಹೋದಾಗ ಅಲ್ಲಿ ಒಬ್ಬ ಮಹಿಳೆಯ ಪರಿಚಯವಾಯಿತು. ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ, ಸಂಸಾರದಿಂದ ದೂರವಾಗಿದ್ದ ಆಕೆಯ ಸ್ನೇಹ ನನ್ನ ಪತಿಯನ್ನು ಅನೈತಿಕ ಹಾದಿಯತ್ತ ಎಳೆಯಿತು. ಮೊದಮೊದಲು ಈ ವಿಷಯ ತಿಳಿದಾಗ ಯಾರೋ ರಾಂಗ್ ನಂಬರ್, ಸುಮ್ಮನೆ ಟೈಮ್ ಪಾಸ್ ಮಾಡ್ತಿದ್ದಾರೆ ಎಂದು ಅವರು ಹೇಳಿದ ಸುಳ್ಳನ್ನು ನಂಬಿ ಅವರನ್ನಪ್ಪಿ ಕಣ್ಣೀರಿಟ್ಟು ಇನ್ನೊಮ್ಮೆ ಹೀಗೆ ಮಾಡಬೇಡಿ ಎಂದು ಬೇಡಿಕೊಂಡಿದ್ದೆ. ಆದರೆ ಸುಳ್ಳು ದೀರ್ಘಕಾಲ ಅಡಗಿರಲು ಸಾಧ್ಯವಿಲ್ಲ. ಅವರ ಮಾತುಕತೆ ಮತ್ತೆ ಮುಂದುವರಿದಾಗ ನಾನು ಆಕೆಗೆ ಫೋನ್ ಮಾಡಿ ಬುದ್ಧಿ ಹೇಳಲು ಪ್ರಯತ್ನಿಸಿದೆ. ಆಕೆ ಮಾತ್ರ ಏನೂ ಅರಿಯದವಳಂತೆ ನಟಿಸಿದಳು. ಒಂದು ದಿನ ಸಹನೆ ಕಳೆದುಕೊಂಡು ಆಕೆಯ ಮನೆಗೆ ಹೋದಾಗ ಆಕೆ ಇರಲಿಲ್ಲ. ಏನೂ ಅರಿಯದ ಆಕೆಯ ಕುಟುಂಬದವರಿಗೆ ತೊಂದರೆ ಕೊಡಬಾರದೆಂದು ಸುಮ್ಮನೆ ಬಂದೆ. ಆದರೆ ಅಲ್ಲಿಂದ ಶುರುವಾಯಿತು ನೋವಿನ ಪರಮಾವಧಿ. ನನ್ನ ಪತಿ ನನ್ನ ಮೇಲೆ ತಿರುಗಿ ಬಿದ್ರು. ನನ್ನ ನೆಮ್ಮದಿ ಹಾಳು ಮಾಡಿದೆ ಎಂದು ನನ್ನನ್ನೇ ದೂಷಿಸಿದ್ರು. ಸುಳ್ಳು ಪೊಲೀಸ್ ಕಂಪ್ಲೇಂಟ್ನ ನಾಟಕವಾಡಿ ನನ್ನನ್ನು ಹೆದರಿಸಿದ್ರು. ಅಂದು ರಾತ್ರಿ ನನ್ನ 1.5 ವರ್ಷದ ಹಸುಗೂಸನ್ನು ಅತ್ತೆ ಮಾವನ ಮನೆಯಲ್ಲಿ ಬಿಟ್ಟು ಬೀದಿ ನಾಯಿಯಂತೆ ಆ ಮಹಿಳೆಯನ್ನು ಹುಡುಕುತ್ತಾ ಗಲ್ಲಿ ಗಲ್ಲಿ ಅಲೆದವು. ಆಕೆ ಮನೆಗೆ ಹೋಗದೆ ಹಠ ಹಿಡಿದಾಗ ನನ್ನ ಪತಿ ನನ್ನನ್ನೇ ಅಪರಾಧಿಯಂತೆ ಕಂಡ್ರು. ಅಂದು ರಾತ್ರಿ ನಾನು ಹನಿ ನೀರು ಕುಡಿಯಲಿಲ್ಲ, ಅನ್ನ ಉಣ್ಣಲಿಲ್ಲ. ಪ್ರೀತಿಸಿ ಮದುವೆಯಾದವನು ನನ್ನನ್ನು ಬೀದಿಯಲ್ಲಿ ನಿಲ್ಲಿಸಿ ಪರಸ್ತ್ರೀಗಾಗಿ ನನ್ನನ್ನು ದೂಷಿಸುತ್ತಿದ್ದರೆ ನನ್ನ ಎದೆಯಲ್ಲಿ 100 ಚಾಕುಗಳನ್ನು ಚುಚ್ಚಿದಂತಾಗುತ್ತಿತ್ತು. ರಾತ್ರಿ ಪೂರ್ತಿ ಅವರು ಆಕೆಗೆ ಫೋನ್ ಮಾಡುತ್ತಲೇ ಇದ್ರು. ನಾನು ಕಣ್ಣೀರು ಸುರಿಸುತ್ತಲೇ ಬೆಳಗಿನ ಜಾವದವರೆಗೆ ಕಾದೆ. ಮಾರನೇ ದಿನ ಮಧ್ಯಾಹ್ನ ಇನ್ನು ಮುಂದೆ ಹೀಗೆ ಮಾಡಲ್ಲ, ಕ್ಷಮಿಸು ಎಂಬ ಒಂದು ಒಣ ಕರೆಯಲ್ಲಿ ಆ ನೋವನ್ನು ಮರೆಸಲು ಯತ್ನಿಸಿದ್ರು. ಆದರೆ ಅಲ್ಲಿಗೆ ಎಲ್ಲವೂ ಮುಗಿದಿರಲಿಲ್ಲ.